ಕಾಳಿದೇವಿ ದುರ್ಗಾದೇವಿಯ ಅಥವಾ ಶಕ್ತಿ ದೇವತೆಯ ಉಗ್ರ ರೂಪವಾಗಿದ್ದಾಳೆ. ಕಾಳಿದೇವಿಯ ಫೋಟೋ ಅಥವಾ ವಿಗ್ರಹವನ್ನು ನೋಡಿದರೆ ಎಂಥವರಿಗೂ ಮೈ ಜುಮ್ಮೆನಿಸುತ್ತದೆ. ಕಾಳಿದೇವಿಯು ಕೂಡ 4 ವಿವಿಧ ರೂಪಗಳನ್ನು ಹೊಂದಿದವಳಾಗಿದ್ದಾಳೆ. ಕಾಳಿದೇವಿಯ 4 ವಿವಿಧ ರೂಪಗಳು ಯಾವುವು ಮತ್ತು ಅವುಗಳಿಗೆ ಸಂಬಂಧಿಸಿದ ರಹಸ್ಯಗಳೇನು ಎಂಬುದನ್ನು ಇಂದು ನಾವು ತಿಳಿಯೋಣ. ಹಿಂದೂ ಧರ್ಮದಲ್ಲಿ ಕಾಳಿದೇವಿಯನ್ನು ಶಕ್ತಿ ಮತ್ತು ವಿನಾಶದ ದೇವತೆ ಎಂದೇ ಕರೆಯುತ್ತಾರೆ. ಕಾಳಿಯಷ್ಟು ಘೋರ ರೂಪವನ್ನು ಹೊಂದಿರುವ ಮತ್ತೊಂದು ದೇವತೆ ನೋಡಲು ನಮಗೆ ಸಾಧ್ಯವಿಲ್ಲ. ಕಾಳಿದೇವಿ ಎಷ್ಟು ಶಕ್ತಿಶಾಲಿ ದೇವತೆ ಎನಿಸಿಕೊಂಡಿದ್ದಾಳೆ, ಅಷ್ಟೇ ನಿಗೂಢತೆಯನ್ನು ಕೂಡ ಹೊಂದಿರುವ ದೇವತೆ. ದುರ್ಗಾದೇವಿಯು ದುಷ್ಟತನವನ್ನು ದುಷ್ಟರನ್ನು ಸಂಹಾರ ಮಾಡುವುದಕ್ಕಾಗಿ ಕಾಳಿದೇವಿಯ ರೂಪವನ್ನು ತೆಗೆದುಕೊಂಡಿದ್ದಳು. ಕಾಳಿದೇವಿಯು ವಿನಾಶವನ್ನು ತರುವವಳು ಎಂದು ಹೆಚ್ಚಿನವರು ನಂಬಿಕೊಂಡಿರುತ್ತಾರೆ, ಆದರೆ ಅದು ನಿಜವಲ್ಲ. ಕಾಳಿ ಎಂದರೆ ವಿನಾಶವಲ್ಲ, ತನ್ನನ್ನು ನಂಬಿದವರಿಗೆ ಬ್ರಹ್ಮಾಂಡಕ್ಕೆ ರಕ್ಷಣೆಯನ್ನು ಮತ್ತು ಮೋಕ್ಷವನ್ನು ಕರುಣಿಸುವವಳು. ಕಾಳಿದೇವಿಯ ವಿವಿಧ ರೂಪಗಳಲ್ಲಿ ದಕ್ಷಿಣ ಕಾಳಿಯು ಒಂದು ರೂಪ. ಗೃಹಸ್ಥರು ಕಾಳಿದೇವಿಯ ಈ ರೂಪವನ್ನು ಪೂಜಿಸುವುದರಿಂದ ಅತ್ಯಂತ ಮಂಗಳಕರ ಮತ್ತು ಫಲಪ್ರದ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಾರೆ. ಪೌರಾಣಿಕ ನಂಬಿಕೆಯ ಪ್ರಕಾರ ಕಾಳಿದೇವಿಯು ರಾಕ್ಷಸನನ್ನು ಸಂಹಾರ ಮಾಡಿದ ನಂತರವೂ ಆಕೆ ಕೋಪ ಕಡಿಮೆಯಾಗಲಿಲ್ಲ. ದೇವರು ಮತ್ತು ದೇವತೆಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಕಾಳಿ ಕೋಪವನ್ನು ಅವರಿಗೆ ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಅಂತಹ ಸಂದರ್ಭದಲ್ಲಿ ಶಿವನು ಕಾಳಿದೇವಿಯ ಪಾದದ ಕೆಳಗೆ ಮಲಗಿಕೊಂಡನು. ಕಾಳಿದೇವಿಯು ಪಾದಗಳ ಶಿವನ ದೇಹವನ್ನು ಸ್ಪರ್ಶಿಸುತ್ತಿದ್ದಂತೆ ಅವಳ ಕೋಪ ಇದ್ದಕ್ಕಿದ್ದಂತೆ ಕಡಿಮೆಯಾಯಿತು. ಬಳಿಕ ಅವಳು ದಕ್ಷಿಣದತ್ತ ಮುಖ ಮಾಡಿ ನಿಂತುಕೊಂಡಳು. ಹಾಗಾಗಿಯೇ ಈಕೆಯನ್ನು ದಕ್ಷಿಣ ಕಾಳಿ ಎಂದು ಕರೆಯಲಾಯಿತು. ಸ್ಮಶಾನ ಕಾಳಿ ರೂಪವು ತುಂಬಾನೇ ಭಯಾನಕ ರೂಪ. ಕಾಳಿದೇವಿಯ ಈ ಸ್ಮಶಾನ ಕಾಳಿ ರೂಪಕ್ಕೆ ಆಳವಾದ ಅರ್ಥವೂ ಇದೆ. ಕಾಳಿದೇವಿಯು ತನ್ನ ಈ ಸ್ಮಶಾನ ಕಾಳಿ ರೂಪದಲ್ಲಿ ಸ್ಮಶಾನದಲ್ಲಿ ವಾಸವಾಗಿರುತ್ತಾಳೆ ಎನ್ನುವ ಕಥೆ ಇದೆ. ಸ್ಮಶಾನವು ಮನುಷ್ಯನ ಜೀವನಕ್ಕೆ ಮೋಕ್ಷವನ್ನು ನೀಡುವಂತಹ ಸ್ಥಳವಾಗಿದೆ. ಸ್ಮಶಾನದಲ್ಲಿ ಮನುಷ್ಯನ ಅಹಂಕಾರ, ಭ್ರಮೆ ಮತ್ತು ದೇಹ ಎಲ್ಲವನ್ನು ಸುಟ್ಟು ಬೂದಿ ಮಾಡಲಾಗುತ್ತದೆ. ಕಾಳಿದೇವಿಯ ಈ ಸ್ಮಶಾನ ಕಾಳಿ ರೂಪವು ಬ್ರಹ್ಮಾಂಡಕ್ಕೆ ಮರಣವೊಂದೇ ಬ್ರಹ್ಮಾಂಡದ ಶ್ರೇಷ್ಠತೆ ಮತ್ತು ಅಂತಿಮ ಸತ್ಯವೆನ್ನುವ ಸಂದೇಶವನ್ನು ನೀಡುತ್ತದೆ. ಭದ್ರಕಾಳಿಯು ಮನುಷ್ಯನ ಗುಣದ ಮೇಲೆ ಆತನಿಗೆ ಒಲಿಯುವಂತಹ ದೇವತೆಯಾಗಿದ್ದಾಳೆ. ತಾಯಿ ಭದ್ರಕಾಳಿಯು ನೀತಿವಂತರಿಗೆ ಮಂಗಳವನ್ನು ಕರುಣಿಸುವಂತಹ ದೇವತೆ ಎಂದು, ಅನೀತಿವಂತರಿಗೆ ಮರಣವನ್ನು ನೀಡುವ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಪೌರಾಣಿಕ ನಂಬಿಕೆಯ ಪ್ರಕಾರ ಸತೀದೇವಿಯ ಮರಣವನ್ನು ಸಹಿಸಿಕೊಳ್ಳಲಾರದೆ ಶಿವನು ಬ್ರಹ್ಮಾಂಡವನ್ನೇ ನಾಶ ಮಾಡಲು ಮುಂದಾಗುತ್ತಾನೆ. ಈ ಸಂದರ್ಭದಲ್ಲಿ ಶಿವನ ಕೋಪದ ಅತಿರೇಕವನ್ನು ತಲುಪಿತ್ತು. ಶಿವನ ಕೋಪದಿಂದ ವೀರಭದ್ರ ಮತ್ತು ಭದ್ರಕಾಳಿ ಕಾಣಿಸಿಕೊಂಡರು. ತಾಯಿ ಮಹಾಕಾಳಿಯು ಬ್ರಹ್ಮಾಂಡದ ಆರಂಭ ಮತ್ತು ಅಂತ್ಯವನ್ನು ಸೂಚಿಸುವ ಶಕ್ತಿಯಾಗಿದ್ದಾಳೆ. ದಂತಕಥೆಯ ಪ್ರಕಾರ ಪುರಾಣ ಕಾಲದಲ್ಲಿ ಚಂಡ, ಮುಂಡ ಮತ್ತು ರಕ್ತ ಬೀಜಾಸುರರು ದೇವಾನುದೇವತೆಗಳಿಗೆ ಚಿತ್ರಹಿಂಸೆಯನ್ನು ನೀಡುವಂತಹ ಸಮಯದಲ್ಲಿ ಹಾಗೂ ಅವರಿಗೆ ತೊಂದರೆಯನ್ನು ನೀಡುವಂತಹ ಸಮಯದಲ್ಲಿ ಮಹಾಕಾಳಿ ದೇವಿಯು ಕೋಪದ ಜ್ವಾಲೆಯಲ್ಲಿ ಉರಿಯುತ್ತಿದ್ದ ದುರ್ಗಾದೇವಿಯ ಹಣೆಯಿಂದ ಸೃಷ್ಟಿಯಾದವಳು. ಮಹಾಕಾಳಿ ದೇವಿಯು ರಾಕ್ಷಸರ ಕಾಟದಿಂದ ಬ್ರಹ್ಮಾಂಡವನ್ನು ಮುಕ್ತಗೊಳಿಸಿದಳು.